ಎಲ್ರಿಗೂ ನಮಸ್ಕಾರ. ತುಂಬ ದಿವಸ ಆಯಿತು ವೀಡಿಯೋ ಮಾಡಿರಲಿಲ್ಲ, ಯಾಕಂದರೆ ನಾನು ಬೆಂಗಳೂರಿಗೆ ಹೋಗಿದ್ದೆ. ಅಲ್ಲಿಂದ ಬಂದಮೇಲೆ ನಮ್ಮದು ಅದೇ ಆ್ಯನಿವರ್ಸರಿ ಇತ್ತು, ಟೆಂಪಲ್ಗೆಲ್ಲ ಹೋಗಿದ್ದು, ಬಟ್ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಮಗಳು NCCಗೆ ಹೋಗಿದ್ದಾಳೆ. ಅದು ಬೇರೆ ಸ್ವಲ್ಪ ಬೇಜಾರಾಗಿತ್ತು. ಮಗಳನ್ನ ಫಸ್ಟ್ ಟೈಮ್ ಬಿಟ್ಬಿಟ್ಟಿದ್ದೀನಲ್ವಾ, ಅದರಿಂದ ಸ್ವಲ್ಪ ಬೇಜಾರಾಗಿಬಿಟ್ಟಿದೆ. ಈಗೊಂದು 4-5 ಡೇಸ್ ಆಯಿತು ಅವಳು ಹೋಗಿ ಅಲ್ಲಿಗೆ. ಅವಳು ಫಸ್ಟ್ ಡೇ ಸ್ವಲ್ಪ ಅಡ್ಜಸ್ಟ್ ಆಗೋದಕ್ಕೆಲ್ಲ ಸ್ವಲ್ಪ ಕಷ್ಟ ಆಯಿತು ಅಲ್ಲಿ. ಸೆಕೆಂಡ್ ಡೇ ಫೋನ್ ಮಾಡಿ ಅವಳು ಹತ್ಬಿಟ್ಲು, ಮಮ್ಮಿ ನಾನು ಇಲ್ಲಿ ಇರಲ್ಲ ಅಂತೇಳ್ಬಿಟ್ಟು. ಬಟ್ ಅವಳು ಇಂಡಿಪೆಂಡೆಂಟ್ ಆಗಿರಬೇಕಲ್ವಾ, ಅದರಿಂದ ನಾವು ಸರಿ ಅವಳು ಕಲೀಲಿ ಅಂತ ಹೇಳ್ಬಿಟ್ಟು NCCಗೆ ನಮ್ಮ ಮನೆಯವರು ಹಿಂಸೆ ಮಾಡಿ ಕಳಿಸಿರೋದು. ಬಟ್ ಇವಾಗ ಅಡ್ಜಸ್ಟ್ ಆಗಿದ್ದಾಳೆ, ಫೋನಲ್ಲೆಲ್ಲ ಖುಷಿಯಾಗಿ ಮಾತಾಡ್ತಾ ಇದ್ದಾಳೆ. ನಮಗೂ 1 ಇಂದ 3ವರೆಗೂ ಟೈಮ್ ಇರುತ್ತೆ ದಿನ, ಹೋಗಿ ವಿಸಿಟ್ ಮಾಡಿ ಅವಳನ್ನ ನೋಡ್ಕೊಂಡು ಬರ್ಬೋದು. ಬಟ್ ಏನು ತಿಂಡಿ ತೊಗೊಂಡೋಗಿ ಕೊಡೋಂಗಿಲ್ಲ ಅಲ್ಲಿಗೆ. ಅಲ್ಲಿ ಊಟ ತಿಂಡಿ ಎಲ್ಲ ಚೆನ್ನಾಗಿರುತ್ತೆ ಒಟ್ಟಿನಲ್ಲಿ, ನಾವು ಅಂದ್ಕೊಳ್ಳೋದಷ್ಟೇ. ಬಟ್ ಅಲ್ಲಿ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ಮಕ್ಕಳನ್ನ. ಬಟ್ ಏನೇ ಆಗಲಿ, ಅವಳನ್ನ ನಾನು ಯಾವಾಗಲೂ ಬಿಟ್ಬಿಟ್ಟು ಇದ್ದಿಲ್ಲ. ನಾನು ಎಲ್ಲೋದ್ರೂ ಅವಳ ಜೊತೆನೇ ಹೋಗ್ತಾ ಇದ್ದೆ, ಅದರಿಂದ ಸ್ವಲ್ಪ ಬೇಜಾರು. ಬಟ್ ಈಗ ಒಂದು 4-5 ದಿನ ಆಯ್ತಲ್ವಾ, ಸರಿ ಓಕೆ ಅವಳು ಚೆನ್ನಾಗಿದ್ದಾಳೆ ಅಂತ ಹೇಳ್ಬಿಟ್ಟು ಸರಿ ವೀಡಿಯೋ ಮಾಡಿರಲಿಲ್ವಲ್ಲ. ನಾನು ಬೆಂಗಳೂರಿಗೆಲ್ಲ ಹೋಗ್ಬಿಟ್ಟು ಬಂದೆ. ಬಟ್ ನಾನು ಅಲ್ಲಿ ಹೋಗೋದೇ ನಾನು ವರ್ಷಕ್ಕೊಂದ್ಸಲ ಅಮ್ಮನ ಮನೆಗೆ, ವೀಡಿಯೋ ಎಲ್ಲ ಮಾಡ್ತಾ ಕೂರೋದಕ್ಕಾಗಲ್ಲ. ಅದರಿಂದ ಈಗ ವೀಡಿಯೋ ಮಾಡೋಣ ಅಂತ ಹೇಳಿ ವೀಡಿಯೋ ಮಾಡ್ತಾಯಿದ್ದೀನಿ. ನಮ್ಮ ಮನೆಯವರು ಆಗಲೇ ಡ್ಯೂಟಿಗೆ ಹೋದರು, ಸ್ಕೂಲ್ಗೆ ಕರಾಟೆ ಕ್ಲಾಸ್ ತಗೊಳ್ಳೋದಕ್ಕೆ. ಸೆಕೆಂಡ್ ಡೇ ಸ್ಕೂಲ್ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಯಾರಾದರೂ ಕರಾಟೆ ಕ್ಲಾಸ್ ಸೇರ್ಕೊಳ್ಳೋರು ಇದ್ದರೆ ಮೈಸೂರವರು ದಿ ಆರ್ಕಿಡ್ ಪಬ್ಲಿಕ್ ಸ್ಕೂಲಲ್ಲಿ ಅವ್ರದ್ದು ಈವ್ನಿಂಗ್ ಕ್ಲಾಸ್ ಇರುತ್ತೆ, ವೆಡ್ನೆಸ್ಡೇ ಮತ್ತು ಸಾಟರ್ಡೆ 5 ಇಂದ 6:30ವರೆಗೂ. ಯಾರಾದರೂ ಸೇರ್ಕೊಳ್ಳೋ ಆಗಿದ್ದರೆ ನಮ್ಮ ಮನೆಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಹಾಕ್ತೀನಿ. ಬಟ್ ಇಲ್ಲಿ ಮೈಸೂರು ಸರೌಂಡಿಂಗಲ್ಲಿ ಮಾತ್ರ ಯಾರಾದರೂ ಇದ್ದರೆ, ಬೇಕಿದ್ದರೆ ಈ ಕಡೆ ಎಲ್ಲಾದರೂ ಬೇರೆ ಕಡೆ ಇದ್ರೂ ಅವರು ಅವರ ಸರ್ ಕ್ಲಾಸ್ಗಳು, ಅವರು ಫ್ರೆಂಡ್ಸ್ ಕ್ಲಾಸ್ಗಳು ಇವ್ರಿಗೆ ಹೇಳಿ ಸಜೆಸ್ಟ್ ಮಾಡ್ತಾರೆ, ಹೋಗಿ ಸೇರ್ಕೋಬೋದು. ನೋಡಿ, ಇಂಟ್ರೆಸ್ಟ್ ಇರೋರು ಸೇರ್ಕೋಬೋದು. ಕರಾಟೆಯಿಂದ ಏನು ಬೆನಿಫಿಟ್ ಅಂತ ನಿಮಗೆ ಗೊತ್ತಲ್ವಾ. ಓಕೆ, ಇವಾಗ ಮುಖ ತೊಳೆದು ತಿಂಡಿ ಮಾಡಬೇಕು. ತಿಂಡಿ ಟೊಮೊಟೊ ಬಾತು. ನಮ್ಮ ಮನೆಯವ್ರು ಆಗಲೇ ತಿಂಡಿ ಮಾಡ್ಕೊಂಡು ಕ್ಲಾಸ್ಗೆ ಹೋದರು. ಇವತ್ತು ಮಂಗಳವಾರ, ಡೇಟ್ ಬಂದು 26ನೇ ತಾರೀಕು. 10 ಗಂಟೆ ಆಗಿದೆ. ನನ್ನ ಮಗಳು ಇಲ್ಲದೇ ಇರೋದಕ್ಕೆ ಸ್ವಲ್ಪ ಬೇಜಾರು. ಸ್ಕೂಲ್ ಸ್ಟಾರ್ಟ್ ಆಗಿದೆ, ಸ್ಕೂಲ್ಗೆ ಹೋಗ್ತಾ ಇದ್ಲು. ಸಂಜೆ ಬಂದುಬಿಡೋಳಲ್ವಾ, ಸ್ವಲ್ಪ ಖುಷಿ ಇರೋದು. ಅವಳು ಇನ್ನೂ ಒಂದು 4 ದಿನ ಅಲ್ಲೇ ಇರಬೇಕು ಅಂತಂದರೆ, ಮಮ್ಮಿ 4 ಡೇಸ್ ಬೇಗ ಆದರೆ ಸಾಕು ಅಂತ ಹೇಳ್ತಾ ಇದ್ದಾಳೆ. ಬಿಟ್ಟಿದ್ದಿಲ್ಲ, ಯಾವತ್ತೂ ನನ್ನ ಮಗಳನ್ನ ನಾನು ಬಿಟ್ಟಿದ್ದಿಲ್ಲ. ಅದೊಂದು ಸ್ವಲ್ಪ ಬೇಜಾರು. ಇವ್ರ ಫ್ರೆಂಡ್ ಹಂಗೆ ಹೇಳಿದ್ರು, ನಮ್ಮ ಮನೆಯವ್ರ ಫ್ರೆಂಡು, ಇನ್ನು ಸ್ವಲ್ಪ ದಿವಸ ಮದುವೆ ಮಾಡಿ ಕಳಿಸ್ತೀಯ, ಅವಾಗ ಏನು ಮಾಡ್ತೀಯಮ್ಮ ಅಂತ ಕೇಳಿದ್ರು. ಗೊತ್ತಾಯಿಲ್ಲ. ಆದರೂ ಹೆಣ್ಮಕ್ಳನ್ನ ಸಾಕ್ಬಿಟ್ಟು ನಾವು ಇನ್ನೊಬ್ರಿಗೆ ಕೊಡಬೇಕಂದ್ರೆ ಬೇಜಾರಾಗುತ್ತೆ. ತಿಂಡಿ ಟೊಮೊಟೊ ಬಾತ್ ರೆಡಿ ಇದೆ, ತಿಂಡಿ ಮಾಡಬೇಕು. ನಮ್ಮ ಮನೆಯವರು ಆಲ್ರೆಡಿ ತಿಂಡಿ ತಿಂದಿದ್ದಾರೆ. ಈಗ ನನ್ನ ಮಗಳನ್ನ ನೋಡೋದಕ್ಕೆ ಹೋಗ್ತಾ ಇದ್ದೀನಿ. 1 ಗಂಟೆ ಆಗಿದೆ, 1:15 ಆಗಿದೆ. ಹೋಗೋ ಅಷ್ಟರಲ್ಲಿ 1/2 ಅವರ್ ಆಗುತ್ತೆ. ಇನ್ನೇನು ಹತ್ತತ್ರ ಹೋಗ್ತಾ ಇದ್ದೀವಿ. ಇದು NCC ಕ್ಯಾಂಪ್ ನಡೀತಾ ಇರೋದು ಗಾಯತ್ರಿಪುರಂ ಪೊಲೀಸ್ ತರಬೇತಿ ಕೇಂದ್ರದಲ್ಲಿ ನಡೀತಾ ಇದೆ. ಕ್ಯಾಂಪಿಂಗ್ ಮಾತ್ರ ತುಂಬ ಚೆನ್ನಾಗಿ ನಡೀತಾ ಇದೆ. ಅವಳು ಅಲ್ಲಿರೋದಕ್ಕೆ ಈಗೀಗ ಇಷ್ಟಪಡ್ತಾ ಇದ್ದಾಳೆ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಅಳ್ತಾ ಇದ್ಲು ಅಷ್ಟೇ. ಅದಾದಮೇಲೆ ಅವಳೇ ಇವಾಗ ಖುಷಿಯಿಂದ ಹೇಳ್ತಿದ್ದಾಳೆ, ನಾನು ಇಲ್ಲೇ ಇರ್ತೀನಿ ಮಮ್ಮಿ, ಚೆನ್ನಾಗಿದೆ ಕ್ಯಾಂಪಿಂಗ್, ಫ್ರೆಂಡ್ಸ್ ಎಲ್ಲ ಇದ್ದಾರೆ ಅಂತ ಹೇಳ್ತಾ ಇದ್ದಾಳೆ. ನಮಗೂ ಅವಾಗ ಸ್ವಲ್ಪ ತುಂಬ ಖುಷಿ ಆಯಿತು. ಇನ್ನೇನು ಹೊರಟ್ವು ನೋಡಿ. ಬಂದ್ಲು, ಅವಳೆ ಕ್ಲಿಪ್ಪಿಂಗ್ ತಗೊಂಡ್ಲು 1-2-3. ಪಾಪ ಅವಳು ಪೀರಿಯಡ್ಸ್ ಬೇರೆ ಆಗಿಬಿಟ್ಟಿದ್ಲು, ತಲೆ ಬಾಚಿರಲಿಲ್ಲ. ಆಮೇಲೆ ನಾನೇ ಸ್ವಲ್ಪ ಹೊತ್ತೆಲ್ಲ ಕೂತಿ ಮಾತಾಡಿ ಆಮೇಲೆ ತಲೆ ಎಲ್ಲ ಬಾಚಿ ಇನ್ನೇನು ಟೈಮ್ ಆಗೋಯ್ತು. ಹೊರಟ್ವು ಅಲ್ಲಿಂದ ಮನೆಗೆ. ಎಷ್ಟು ಬೇಜಾರಾಗ್ಬಿಡುತ್ತೆ, ಎಷ್ಟು ಬೇಗ ಟೈಮ್ ಆಗಿಬಿಡ್ತು. ಹಾಗೆ ನಾವು ಚರ್ಚ್ ರೋಡು ಮತ್ತು ಮೀನಾ ಬಜಾರು ನಾನು ಇದುವರೆಗೂ ಜಾಸ್ತಿ ಹೋಗಿಲ್ಲ. ಮೀನಾ ಬಜಾರ್ಗೆ ಇಷ್ಟು ವರ್ಷ ಆಯಿತು, ಒಂದು 3 ಟೈಮ್ಸ್ ಏನೋ ಹೋಗಿದ್ದೀನಿ ಅಷ್ಟೇ. ಅದಾದಮೇಲೆ ಅಲ್ಲೇ ಕಡಲೆಕಾಳು ಕೋಸಂಬರಿ
ನಮ್ಮ ಮನೆಯವ್ರು ಕೊಡಿಸಿದ್ರು, ಬಟ್ ಟೇಸ್ಟ್ ಏನು ಅಷ್ಟೊಂದು ಚೆನ್ನಾಗಿರಲಿಲ್ಲ. ಓಕೆ. ಅಲ್ಲಿಂದ ಬಂದು ಮನೆಗೆ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಕೂತಿದ್ದು, ಪಾರ್ಕಿಗೆ ಹೋಗಿ ವಾಕ್ ಮುಗಿಸ್ಕೊಂಡು ಹಾಗೆ ಸ್ವಲ್ಪ ಅಮ್ಮನ ಜೊತೆ ಮಾತಾಡಿಕೊಂಡು, ಪಕ್ಕದಲ್ಲಿ ಒಬ್ಬರು ಆಂಟಿ ಕೂತಿದ್ರು, ಅವ್ರ ಜೊತೆ ಮಾತಾಡಿಕೊಂಡು ಮನೆಗೆ ಬಂದೆ. ಏನಿಲ್ಲ, ಮನೆಗೆ ಬಂದು ಮಾಮೂಲಿ ಆ್ಯಸ್ ಎ ಯೂಶುವಲ್ ಅಡುಗೆ ಮಾಡು, ತಿನ್ನು, ಮಾಲ್ಕೋ ಅಷ್ಟೇ, ಇನ್ನೇನಿಲ್ಲ. ಪ್ಲೀಸ್ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.